ಎಲ್ಲೋ ಒಂದು ಕಡೆ ಅವರು ಹೇಳ್ತಾ ಇದ್ರು, ಪರಭಾಷಿಕರಾಗಿದ್ರು ಕೂಡ ಕನ್ನಡವನ್ನು ಅತ್ಯಂತ ಸುಸ್ಪಷ್ಟವಾಗಿ ಹಾಡು ಹೇಳ್ತಾ ಇದ್ರು ಅನ್ನೋದು. ಇಲ್ಲ ಆ ಥರ ಅಂದರೆ ಅವರು ಈಗ ಮೊಹಮ್ಮದ್ ರಫಿ ಅವರು ಕನ್ನಡದಲ್ಲಿ ಹಾಡಿದರು. ಮತ್ತು ಇವರು ಪಿ ಬಿ ಶ್ರೀನಿವಾಸ್ ಅವರು ಇರ್ಬೋದು, ಅವರು ಏನಪ್ಪ ಅಂದ್ರೆ ಕನ್ನಡದಲ್ಲಿ ಹಾಡಿದರು. ಅವರು ಏನಪ್ಪ ಅಂದ್ರೆ ತೆಲುಗು ಆ ಕಡೆಯಿಂದ ಇದ್ದವರು. ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂತ ಕರಗತ ಆಗಿರುತ್ತೆ. ಇಲ್ಲ, ಅದು ಅವ್ರದ್ದು ಏನೋ ಒಂದು ಇದು ಇರುತ್ತೆ, ಅದು ಒಂದು ಕಲೆ, ಅದೊಂದು ಆ ಲಯ ತಗೊಳ್ತಾರೆ ಅವರು. ಅದರೊಳಗಡೆ ತಮ್ಮ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಸ್ಕ್ರಿಪ್ಟ್ ಮಾಡಿಕೊಂಡು ಅದನ್ನೇನಪ್ಪ ಅಂದ್ರೆ ಹಾಡ್ತಾರಂತ ಕೇಳ್ಪಟ್ಟಿದ್ದೀನಿ. ಇನ್ನೂ ಹೆಚ್ಚಿಂದ ಏನಪ್ಪ ಅಂದ್ರೆ ಅದಕ್ಕೆ ಹೆಚ್ಚು ಪರಿಣಿತರಿದ್ದವ್ರನ್ನ ಕೇಳ್ಬೋದು. ಆದರೆ ನನಗೆ ಗೊತ್ತಿರೋಂಗೆ ಏನಂತ ಹೇಳಿದ್ರಪ್ಪ ಅಂದರೆ ಅದು ಒಂದು ಭಾಷೆಯಲ್ಲಿ ಹಾಡ್ಲಿಕ್ಕೆ ಬಂತಂತಂದ್ರಪ್ಪ ಅಂದರೆ ಎಲ್ಲ ಭಾಷೆಯಲ್ಲೂ ಹಾಡ್ಕೋತ ಹೋಗ್ತಾರೆ ಅವರು. ಹಾಗೆ ಅದಕ್ಕೇನಪ್ಪ ಅಂದರೆ ಒಂದು ಬೇರೆ ಒಂದಿಷ್ಟೆಲ್ಲ ಸಹಾಯಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಇನ್ನು ಆಮೇಲೆ ಒಂದೇನಂತಾರಪ್ಪ ಅಂದರೆ ಅದನ್ನು ಪದೇ ಪದೇ ರಿಹರ್ಸಲ್ ಮಾಡಿ ಅದಕ್ಕೆ ಜೊತೆಗೆ ಭಾವನೆಯನ್ನು ಕೂಡಿಸೋದಿರ್ತಲ್ಲ, ಅದು ಒಂದು ಅವ್ರದ್ದು ಏನಪ್ಪ ಅಂದ್ರೆ ಗ್ರೇಟ್ನೆಸ್ಸು. ಅಂದರೆ ಯಾವುದೇ ಒಂದು ಶಬ್ದ ಇರ್ತೈತೆ, ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಒಂದು ಸಾಯಿರ್ ಲುಧಿಯಾನಿ ಬರೆದಿರ್ತಾರೆ, ಇಲ್ಲ ಇವರು ಇವರು ಏನಪ್ಪ ಅಂದರೆ ಇಲ್ಲಿ ಚಿ ಉದಯಶಂಕರ್ ಅವ್ರು ಬರೆದಿರ್ತಾರೆ, ಇನ್ನೊಬ್ರು ಯಾರೋ ಬರೆದಿರ್ತಾರೆ. ಅದನ್ನು ಅರ್ಥಪೂರ್ಣವಾಗಿ ಏನಪ್ಪ ಅಂದ್ರೆ ಭಾವನಾತ್ಮಕವಾಗಿ ಏನಪ್ಪ ಅಂದ್ರೆ ಅಭಿವ್ಯಕ್ತಿ ಮಾಡಬೇಕಲ್ಲ, ಅದು ಏನಪ್ಪ ಅಂದ್ರೆ ಅವರ ಒಂದು ಗ್ರೇಟ್ನೆಸ್ ಇರುತ್ತೆ. ಆ ಕಲೆ ಅವ್ರಿಗೆ ಸಿದ್ಧಿಯಾಗಿತ್ತು ಅದು. ಸರ್, ಇನ್ನು ಈ ತಾಯಿಯ ಗಂಟಲಲ್ಲಿ ಈ ಮಕ್ಕಳ ಧ್ವನಿ ಇನ್ನು ಏನು ಈ ತಾರುಣ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹೆಂಗೆ ಆಡ್ತಾರೆ, ಸೊ ಮಾಡ್ಯುಲೇಷನ್ ಇತ್ತು ಅಂತ. ಅದು ಅತ್ಯಂತ ಚಿಕ್ಕ ಮಕ್ಕಳ ಥರನೂ ಹಾಡ್ಬಿಡ್ತಿದ್ರು ಅವರು. ಆ ಒಂದು ಕಲೆ ಇತ್ತು ಅವರಿಗೆ, ಸಿದ್ಧಿಯಾಗಿತ್ತು ಅದು. ಆ ಕಲೆ ಸಿದ್ಧಿಯಾಗಿತ್ತು ಅವರಿಗೆ. ಸೊ ಅನೇಕ ಭಾಷೆಗಳಲ್ಲಿ ಸಂಗೀತವನ್ನು ಹಾಡಿ ಕೇವಲ ಕನ್ನಡಕ್ಕೆ ಅಥವಾ ಹಿಂದಿಗೋ ಬೇರೆ ಭಾಷೆಗೂ ಸೀಮಿತ ಆಗಿರಲಿಲ್ಲ. ಸುಮಾರು 13ಕ್ಕೂ ಹೆಚ್ಚು ಭಾಷೆಗಳು. ಗಾನಕೋಗಿಲೆ ಜಾನಕಿ ವಿಧಿವಶ ಅನ್ನೋದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶ ಆದರೂ, ಅರ್ಥಾತ್ ಹೃದಯಾಘಾತ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಸೊ ಇವರಿಗೆ ಸರಿಸಾಟಿ ಇನ್ಯಾರು ಅನ್ನುವಂತಹ ಪ್ರಶ್ನೆ. ಗಾನಕೋಗಿಲೆ ಜಾನಕಿ ವಿಧಿವಶ ಅನ್ನೋದು ನಿಜಕ್ಕೂ ಕೂಡ ಭಾರತದ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಜನಿಸಿ ಅನೇಕ ತರಹದ ಕೊಡುಗೆಗಳು ಭಾರತದ ಚಿತ್ರರಂಗಕ್ಕೆ ಇವರಿಂದ ಸಿಕ್ಕಿರುವಂತಹದ್ದು. ಅವರು ಕೇವಲ ಆಂಧ್ರಕ್ಕಷ್ಟೇ ಸೀಮಿತ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಪಡೆದ ಕೂಡಲೇ ರಾಷ್ಟ್ರದ ವ್ಯಕ್ತಿ ಆಗಿಬಿಡ್ತಾರೆ ಅವರು. ಹೀಗಾಗಿ ಒಂದು ದೊಡ್ಡ ಸಾಧಕರು ಅವರೆಲ್ಲ. ಇವ್ರನ್ನೆಲ್ಲ ಒಂದು ರಾಷ್ಟ್ರೀಯ ಭಾವನೆಯಿಂದನೇ ಕಾಣಬೇಕಾಗತ್ತೆ. ಹಾಗಾಗಿ ಎಲ್ಲೇ ಹುಟ್ಟಿರ್ಬೋದು ಅವರು, ಆದ್ರೆ ಬಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಂದ್ಬಿಟ್ರು ಅವರು. ಸೊ ಖ್ಯಾತ ಸಂಗೀತ ನಿರ್ದೇಶಕರಾದ ಗುರು ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಸ್ ಜಾನಕಿ ಅವರ ನಿಧನದ ವಾರ್ತೆ ಕೇಳಿದ ತಕ್ಷಣ ಸರ್ ನಿಜಕ್ಕೂ ಕೂಡ ನಾನು ಕೂಡ ಆಘಾತದಿಂದ ಹೊರಗೆ ಬಂದಿಲ್ಲ ಈ ಸಂದರ್ಭದಲ್ಲಿ ಸರ್. ಇಲ್ಲ, ವೆರಿ ಶಾಕಿಂಗ್, ತುಂಬಾ ಶಾಕಿಂಗ್. ಯಾಕಂದ್ರೆ ಅಂತ ಕಲಾವಿದ ನನ್ನ ಚಿತ್ರರಂಗ, ದಕ್ಷಿಣ ಭಾರತದ ಚಿತ್ರರಂಗ ಯಾವತ್ತು ಮರೆಯಲಾಗದಂತ ಕಲಾವಿದೆ. ಅಂತವರು ಇನ್ನ ನನ್ನ ಲೆಕ್ಕದಲ್ಲಿ ಹುಟ್ಟೋದು ಅಸಾಧ್ಯ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಒಂದೇ ಟೇಕ್ ಅಲ್ಲಿ ಒಂದು ಸಾಂಗ್ ಅನ್ನ ತಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಅವರು ಎಲ್ಲಾ ಸಾಂಗ್ಗಳನ್ನ ಆ ಟೈಮಲ್ಲಿ ದಿವ್ಸಕ್ಕೆ ಅಟ್ಲೀಸ್ಟ್ ಒಂದು 6-7 ಸಾಂಗ್ ಹಾಡ್ತಾ ಇದ್ರು. ಅಂತ ಸಿಂಗರ್ಸ್ ನನ್ನ ಲೆಕ್ಕದಲ್ಲಿ ಇನ್ನು ಬರೋದು ಸಾಧ್ಯನೇ ಇಲ್ಲ. ಇಟ್ಸ್ ಎಂಡ್ ಆಫ್ ಎನ್ ಇರಾ ಅಂತ. ಇನ್ನು ಮಾರ್ಗದರ್ಶಕರು ಕೂಡ ಬಹಳಷ್ಟು ಕಡಿಮೆ ಸರ್, ಇನ್ಯಾರೂ ಇಲ್ಲ. ಎಸ್ ಬಿ ಬಾಲಸುಬ್ರಹ್ಮಣ್ಯ, ಜಾನಕಿ ಹೀಗೆ ಬಹಳಷ್ಟು ಕಡಿಮೆ ಇದ್ದಾರೆ ಸರ್. ನಿಮ್ಮ ಒಡನಾಟ ಅಂದ್ರೆ ಜಾನಕಿ ಅವರನ್ನ ನೀವು ಕಂಡಂತಹ ಸಂದರ್ಭಗಳಲ್ಲಿ ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ? ಸೊ ಈ ನೆನಪುಗಳನ್ನ ಹೇಳೋದಾದ್ರೆ ಸರ್. ಇಲ್ಲ, ನಾನು ಭೇಟಿಯಾಗಿದ್ದ ಅವರನ್ನ ಸ್ಟುಡಿಯೋಗಳಲ್ಲಿ, ಬಟ್ ನಾನು ಪರ್ಸನಲ್ ಆಗಿ ನನಗೆ ಕೆಲಸ ಮಾಡೋ ಅವಕಾಶ ಇರ್ಲಿಲ್ಲ. ಯಾಕಂದ್ರೆ ನಾನು ಇಂಡಸ್ಟ್ರಿ ಎಂಟರ್ ಆಗುವಾಗ ಅವರು ಹಾಡುಗಳನ್ನ ಕಮ್ಮಿ ಮಾಡಿದ್ರು, ರೆಗ್ಯುಲರ್ ಹಾಡ್ತಾ ಇರ್ಲಿಲ್ಲ. ಸೊ ನಾನು ಅವ್ರ ಜೊತೆ ಕೆಲಸ ಮಾಡಲ್ಲ ಅವಕಾಶ ನನ್ಗೆ ಸಿಕ್ಕಿಲ್ಲ. ಬಟ್ ಅಫ್ಕೋರ್ಸ್ ನಾನು ಅವ್ರ ಐ ಥಿಂಕ್ ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯಾನ್. ಯಾಕೆಂದ್ರೆ ಆ ತರ ಎಕ್ಸ್ಪ್ರೆಷನ್ಸ್ ಒಂದು, ಯಾಕಂದ್ರೆ ಸಿನಿಮಾಗೆ ಯಾವಾಗ್ಲೂ ಮೊದ್ಲು ಇದ್ದಿದ್ದು ಶ್ರುತಿ ಮತ್ತೆ ತಾಳ ಇದ್ದಿದ್ದು, ಬಟ್ ಫಿಲ್ಮ್ ಸಿಂಗಿಂಗ್ ಅಂತ ಒಂದು ಚೇಂಜ್ ಕೊಟ್ಟಿದ್ದು ಟೋಟಲ್ ಇಂಡಸ್ಟ್ರಿಗೆ. ಇಲ್ಲಿ ನಾನು ಸೌತ್ ಇಂಡಸ್ಟ್ರಿಗೆ ಈಗ ಕಿಶೋರ್ ಕುಮಾರ್ ಎಲ್ಲಿ ನೋಡ್ತಾ ಇದ್ದ, ಅದೇ ತರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಎಸ್ ಜಾನಕಿ. ಅಂದ್ರೆ ಮೂಡ್ ಸಿಂಗಿಂಗ್ ಅಂತ ಶುರು ಮಾಡಿದ್ದು ಇವರಿಬ್ರೆ. ಐ ಥಿಂಕ್ ದಿಕ್ಕನ್ನೇ ಬದಲಾಯಿಸಿದ ಸಿಂಗರ್ಸ್ ಇವರು. ಫಿಲ್ಮ್ ಸಿಂಗಿಂಗ್ ಏನಂತ ತೋರಿಸ್ಕೊಟ್ಟ ದಿಕ್ಕನ್ನು ಬದಲಾಯಿಸಿದ ಸಿಂಗರ್ಸ್. ಸೊ ಅದಕ್ಕೆ ಹೇಳೋದು ನಾನು, ದಕ್ಷಿಣ ಕನ್ನಡ ಭಾರತದ ಚಿತ್ರರಂಗ ಯಾವತ್ತೂ ಅವ್ರನ್ನ ಮರೆಯಕ್ತಾ ಇಲ್ಲ. ಆಮೇಲೆ ಅವರು
ಹಾಡ್ದಷ್ಟು ಹಾಡು ನನ್ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, ಬಟ್ ಅವ್ರು ಹಾಡ್ದಷ್ಟು ಹಾಡು ಯಾರು ಇನ್ನು ಹಾಡಕ್ಕೂ ಸಾಧ್ಯ ಇಲ್ಲ ಹಂಗಿದೆ. 48,000. ಥ್ಯಾಂಕ್ ಯು ಸೋ ಮಚ್ ಸರ್.